ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಪಂಪ್ಕಿನ್ ಮತ್ತು ಚಿಕನ್ ಹಾಕಿ ಗ್ರೇವಿ ಮಾಡೋದನ್ನು ತೋರಿಸಿಕೊಡುತ್ತೇನೆ. ಗ್ರೈಂಡ್ ಮಾಡಲಿಕ್ಕೆ 5 ರಿಂದ 6 ಒಣ ಮೆಣಸು, 1 ಇಂಚು ಶುಂಠಿ, 8 ರಿಂದ 10 ಬೆಳ್ಳುಳ್ಳಿ ಎಸಳು, 1 ಟೊಮೆಟೊ ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳುವ. ಅರ್ಧ ಕೆಜಿ ಚಿಕನನ್ನು ತೆಗೆದುಕೊಂಡಿದ್ದೇನೆ. ಕಾಲು ಕೆಜಿ ಸಿಹಿ ಕುಂಬಳಕಾಯಿ ಕಟ್ ಮಾಡಿ ತೊಳೆದು ಇಟ್ಟಿದ್ದೇನೆ. ಬಾಣಲೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಸ್ವಲ್ಪ ಎಣ್ಣೆ ಹಾಕಿ ಅರ್ಧ ಟೀ ಸ್ಪೂನ್ ಜೀರಿಗೆಯನ್ನು ಹಾಕುತ್ತೇನೆ. ಒಂದು ದೊಡ್ಡ ಸೈಜ್ ಈರುಳ್ಳಿಯನ್ನು ಕಟ್ ಮಾಡಿ ಹಾಕುತ್ತೇನೆ. ಎಣ್ಣೆಯಲ್ಲಿ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಆಗಲಿ. ಈರುಳ್ಳಿ ಫ್ರೈ ಆಗಿದೆ. ಈಗ ಚಿಕನನ್ನು ಹಾಕಿಕೊಳ್ಳುವ. ಮಿಕ್ಸ್ ಮಾಡಿಕೊಳ್ಳುವ. ಕಾಲು ಟೀ ಸ್ಪೂನ್ ಅರಿಶಿನ ಹುಡಿಯನ್ನು ಹಾಕುತ್ತೇನೆ. ಒಂದು ಟೀ ಸ್ಪೂನ್ ಜೀರಿಗೆ ಪೌಡರನ್ನು ಹಾಕುತ್ತೇನೆ. 2 ಟೀ ಸ್ಪೂನ್ ಧನಿಯಾ ಪೌಡರನ್ನು ಹಾಕುತ್ತೇನೆ. ಮತ್ತು 1 ಟೀ ಸ್ಪೂನ್ ಗರಂ ಮಸಾಲ ಪೌಡರನ್ನು ಹಾಕುತ್ತೇನೆ. ಮಿಕ್ಸ್ ಮಾಡಿಕೊಳ್ಳುವ. ರುಚಿಗೆ ಉಪ್ಪನ್ನು ಸೇರಿಸುತ್ತೇನೆ. ಮಿಕ್ಸ್ ಮಾಡಿ ಆದ ನಂತರ ಸಿಹಿ ಕುಂಬಳಕಾಯಿಯನ್ನು ಹಾಕಿಕೊಳ್ಳುವ. ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ 5 ನಿಮಿಷ ಮುಚ್ಚಿ ಇಡುವ. ಈಗ ಓಪನ್ ಮಾಡುವ. ರುಬ್ಬಿದ ಮಸಾಲವನ್ನು ಹಾಕಿಕೊಳ್ಳುವ. ಎರಡರಿಂದ 3 ನಿಮಿಷ ಮುಚ್ಚಿ ಇಡುತ್ತೇನೆ. ಓಪನ್ ಮಾಡಿ 2 ಟೀ ಸ್ಪೂನ್ ಮೊಸರನ್ನು ಹಾಕುತ್ತೇನೆ. ಚೆನ್ನಾಗಿ ಕುದಿ ಬರಬೇಕು. ಚಿಕನ್ ಮತ್ತು ಕುಂಬಳಕಾಯಿ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕುತ್ತೇನೆ. ಗ್ಯಾಸನ್ನು ಆಫ್ ಮಾಡುತ್ತೇನೆ.
ಟೇಸ್ಟಿಯಾದ ಪಂಪ್ಕಿನ್ ಮತ್ತು ಚಿಕನ್ ಗ್ರೇವಿ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬಾಯ್ ಎಲ್ಲರಿಗೂ.